ಶಿಸ್ತು, ಕ್ಷಮೆ, ಕರುಣೆ ಈ ಮೂರು ಒಳಗೊಂಡಿರೋರೇ ಉತ್ತಮ ಶಿಕ್ಷಕರು. ಆ ಶಿಸ್ತು, ಆ ಕರುಣಾಭಾವದ ಮಾತುಗಳು, ಅವಳಲ್ಲಿರುವಂಥ ಒಂದು ಮುಗ್ಧ ಮನಸ್ಸು. ಅವಳು ಶಿಕ್ಷಕ ವೃತ್ತಿನ ತುಂಬಾ ಪ್ರೀತಿಸ್ತಿದ್ಲು. ಪ್ರತಿದಿನವೂ ನಮ್ಮ ಸ್ಕೂಲಲ್ಲಿ ಹಿಂಗಾಯಿತು, ನಮ್ಮ ಕಾಲೇಜಲ್ಲಿ ಹಿಂಗಾಯಿತು, ಅದು ಹೀಗೆ ಇದು ಹಾಗೆ ಅಂತ ಏನೇನೆಲ್ಲ ಹೇಳ್ತಾಯಿದ್ಲು. ಒಂದಿನ ಅವಳು ಕಾಲೇಜ್ ಟ್ರಿಪ್ಗೆ ಹೋಗ್ಬೇಕಾಗಿ ಬಂತು. 3-4 ದಿನ ನಾನು ನಿನಗೆ ಕಾಲ್ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ನಾನು ನನ್ನ ಕೆಲಸದಲ್ಲಿ ಬೇಸಿಕಲಿ ನಾನೊಬ್ಬ ಆರ್ಟಿಸ್ಟು, ಪೇಂಟಿಂಗ್ ಆರ್ಟಿಸ್ಟ್. D.Ed B.Ed ಟೀಚಿಂಗ್ ಆ್ಯಡ್ಗಳನ್ನು ನಾನು ಮಾಡಿಕೊಡ್ತಾಯಿದ್ದೆ. ಸಣ್ಣ ಪುಟ್ಟ ಬೋರ್ಡ್ಗಳನ್ನು ಬರೆಯೋದು, ಪೇಂಟಿಂಗ್ಗಳನ್ನು ಮಾಡೋದು, ಇದು ನನ್ನ ವೃತ್ತಿ. ಟ್ರಿಪ್ಗೆ ಹೋದಾಗ ಕಾಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದವಳು ರಾತ್ರಿ 10 ಗಂಟೆಗೆ 11 ಗಂಟೆಗೆ ಮತ್ತೆ ಮಾಡ್ತಿದ್ಲು. ಇವತ್ತು ಇಂಥ ಕಡೆ ಬಂದ್ವಿ, ಹಿಂಗಿದ್ದೀವಿ, ಇಲ್ಲಿದ್ದೀವಿ, ದೇವಸ್ಥಾನದಲ್ಲಿ ಬಂದಿದ್ದೀನಿ ಕಣೋ, ನಾನು ನಿನ್ನ ಬಗ್ಗೆನೇ ಕೇಳಿಕೊಂಡೆ, ಹಾಗೆ ಹಿಂಗೆ ಅಂತ ತುಂಬ ಹೇಳ್ತಿದ್ಲು. ನಮ್ಮ ಫ್ಯೂಚರ್ ಹಂಗಿರಬೇಕು, ನಾವು ಹಿಂಗಾಗಬೇಕು, ನೀನು ಹಿಂಗೆ ಬೆಳಿಬೇಕು ಅಂತ ನಾನು ದೇವರಲ್ಲಿ ಕೇಳಿಕೊಂಡೆ ಅಂತ ತುಂಬ ಹೇಳ್ತಿದ್ಲು. ಆದರೆ 3ನೇ ದಿನ ನನ್ನ ಫ್ರೆಂಡು ನನ್ನ ಹೆಸರು ಅವನ ಹೆಸರು ಒಂದು ಹಾರ್ಟಲ್ಲಿ ಬರೆದ್ಬಿಟ್ಟು ನನ್ನ ಜೊತೇಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ತುಂಬ ಫೋರ್ಸ್ ಮಾಡಿದೆ ಕಣೋ. ಆದರೆ ಅವನ ಹೆಸರನ್ನ ಅಳಿಸ್ಬಿಟ್ಟು ನಾನು ನಿನ್ನ ಹೆಸರು ಜೊತೇಲಿ ನಾನು ಫೋಟೋ ತೆಗೆಸ್ಕೊಂಡಿದ್ದೀನಿ, ಅದನ್ನು ನಾನು ನಿನಗೆ ಕಳಿಸ್ತೀನಿ ಅಂತ ಅವಳು ಫಸ್ಟ್ ಟೈಮ್ ಹೇಳಿದ್ಲು. ಅದುವರೆಗೂ ಅವಳು ಯಾರು ನೋಡಬೇಕು ಅಂತ ತುಂಬ ಕಾಯ್ತಾ ಇದ್ದಿರೋ ನನಗೆ ತುಂಬ ಖುಷಿ ಆಯಿತು. ಅವತ್ತು ಅವಳ ಮೇಲೆ ಏನೋ ಒಂಥರ ದೊಡ್ಡ ನಂಬಿಕೆ, ಗೌರವ. ಕಾಲ್ ಮಾಡಿ ನನ್ನ ಮಾತುಗಳನ್ನು ಕೇಳಿಸ್ಕೊತಾ ಇದ್ಲು, ಅವಳೇನು ಮಾತಾಡ್ತಿದ್ಲು ಅಂತ ಕೇಳಿಸ್ತಿದ್ಲು. ತುಂಬ ಮಧುರವಾದಂಥ ಭಾವನೆಗಳು ಎಲ್ಲ ಕಿಂಚಿತ್ತು ಮುಚ್ಚಿಡದೆ ಬಿಚ್ಚಿದ ಪುಸ್ತಕದ ಹಾಗಿದ್ಲು ಅವಳು. ಒಂದಿನ ನಮ್ಮ CD ಮಾರ್ಕೆಟಿಂಗ್ಗೆ ಅಂತ ಮೈಸೂರು ಹತ್ರ ನಂಜನಗೂಡಿಗೆ ಹೋಗಿದ್ದೆ. ಅವತ್ತಲ್ಲಿ CD ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಯಾವಾಗ ಅವಳು ಫೋನ್ ಕಾಲ್ ಬಂತು, ಅವಳು ಹೇಳಿದ್ಲು, ನಾನು ಬರ್ತೀನಿ, ಸಿಗ್ತೀನಿ ನಿನಗೆ ಅಂತ. ನಿಜವಾಗ್ಲೂ ನೀನು ಬಂದಿದೆಯಾ ಅಂತ ಕೇಳಿದ್ಲು. ಹೌದು, ನಿಜವಾಗ್ಲೂ ಬಂದಿದ್ದೀನಿ, ಬೇಕಾದ್ರೆ ಮೈಕಲ್ಲಿ ನಾನು ಮಾತಾಡ್ತೀನಿ ಕೇಳಿಸ್ಕೊ ಅಂತ ಹೇಳಿದೆ. ಆದರೆ ಯಾವಾಗ ಅವಳು ಫೋನ್ ಕಾಲ್ ಬಂತು ಆವಾಗಿಂದ ಅವಳಿರ್ಬೋದಾ ಅಂತ ನನ್ನ ಕಣ್ಗಳು ಹುಡ್ಕೋಕ್ಕೆ ಶುರು ಮಾಡ್ತು. ನನ್ನ ಹೇಗೆ ಗುರ್ತು ಹಿಡಿತೀಯಾ, ಅವಳನ್ನು ಹೇಗೆ ಕಂಡುಹಿಡಿಯೋದು, ಯಾರವಳು ಅಂತ ನನ್ನಲ್ಲಿ ಒಳಗಡೆ ಕಾಡ್ತಾ ಇತ್ತು. ಫೋಟೋನೂ ಕಳಿಸಿರಲಿಲ್ಲ, ಅವಳು ಯಾರು ಅಂತ ಗೊತ್ತೂ ಇರಲಿಲ್ಲ. ಆದರೆ ಅವಳ ಸ್ವಭಾವದ ಹಾಗೆ ನಾನು ರೆಡಿ ಆಗ್ತಿದ್ದೀನಿ ಕಣೋ, ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊತಿದ್ದೀನಿ, ಫುಲ್ಲು ಉದ್ದ ಜಡೆ ಇರುತ್ತೆ, ಮೊಗ್ಗಿನ ಹೂವು ಹಾಕ್ಕೊಂಡಿರ್ತೀನಿ ಅಂತ ಹೇಳಿದ್ಲು. ಕಂಡಿಡಿ ನನ್ನ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು. ಬರೋರ್ನೆಲ್ಲ ಇವಳಿರ್ಬೋದಾ, ಇವರಿರ್ಬೋದಾ ಅಂತ ಅವಳು ಬರುವಿಕೆಯ ಖುಷಿಯಲ್ಲೇ ನಾನಿದ್ದೆ. 2 ಗಂಟೆ ಆಯಿತು, 3 ಗಂಟೆ ಆಯಿತು, 4 ಗಂಟೆ ಆಯಿತು, ಕೊನೆಗೂ ಅವಳು ಬರೋ ಟೈಮ್ ಆಯಿತು. ಆದರೆ ಅವಳು ಬರಲೇ ಇಲ್ಲ. ತುಂಬ ಬೇಜಾರಾಗೋಯ್ತು. ಯಾಕೆಂದರೆ ಅವಳು ಬರ್ತಾಳೆ, ಅವಳನ್ನು ನೋಡ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನ್ ನನಗಿರಲೇ ಇಲ್ಲ, ಆ ಯೋಚನೆನೇ ನನಗಿರಲಿಲ್ಲ. ಆದರೆ ಅವಳೇ ಹೇಳಿ ಈ ಥರ ಮಾಡಿದ್ಲು. ಅವತ್ತು ಅವಳು ಬರಲೇ ಇಲ್ಲ. ಅವಳನ್ನು ನೋಡಬೇಕು ಅನ್ನೋಂಥ ಒಂದು ಆಸೆ ಈ ನೋವಿಗೆ ಕಾರಣ ಮಾಡಿತು. ರಾತ್ರಿ ಮತ್ತೆ 11 ಗಂಟೆ ಕಾಲ್ ಮಾಡಿ, ಸಾರಿ ಪುಟ, ಬೇಜಾರಾಯ್ತನೋ, ನಾನು ನಿಜವಾಗ್ಲೂ ತುಂಬ ಟ್ರೈ ಮಾಡಿದೆ ಕಣೋ, ಬರಬೇಕು ಅಂದ್ಕೊಂಡೆ, ನನಗೂ ನೀನು ನೋಡಬೇಕು ಅಂತ ಆಸೆನೇ ಕಣೋ. ನಾನು ಯಾಕೆ ಸುಳ್ಳು ಹೇಳಿ, ನಮ್ಮ ಅಜ್ಜಿ ಬಿಡಲಿಲ್ಲ, ಅಪ್ಪನೂ ಡ್ಯೂಟಿಯಿಂದ ಬಂದರು, ಸೊ ನಂಗೆ ಬರೋಕ್ಕಾಗಲೇ ಇಲ್ಲ ಕಣೋ, ನೀನು ಬೇಜಾರಾಗಬೇಡ, ಮತ್ತೆ ಸಿಗ್ತೀನಿ ಕಣೋ, ನನಗೆ ಗೊತ್ತು ನಿಂಗೆ ತುಂಬ ನೋವಾಗಿದೆ ಅಂತ, ಬರ್ತೀನಿ, ಸಿಗ್ತೀನಿ, ನೀನು ಬಿಟ್ಟು ಇನ್ನೆಲ್ಲೋಗ್ತೀನಿ, ಲೈಫ್ ನಿನ್ನ ಜೊತೆಯಲ್ಲೇ ತಾನೇ ಮುಂದೆ ಅಂತ ಏನೇನೋ ಹೇಳಿ ಮತ್ತೆ ನನ್ನನ್ನು ಕರಗಿಸ್ಬಿಟ್ಲು. ಸರಿ ಇವಾಗ ನಗ್ಬಿಡು ನೋಡೋಣ ಅಂತ ಮತ್ತೆ ನನ್ನನ್ನು ನಗಿಸಿದ್ಲು, ಮತ್ತೆ ಮಾತಾಡ್ಸಿದ್ಲು, ಮತ್ತೆ ಪ್ರೀತಿಸಿದ್ಲು. ಮುಂದೇನಾಯಿತು ಅಂತ ಹೇಳ್ತೀನಿ. ನನ್ನ ಕತೆ ನಿಮ್ಮ ಜೊತೆಯಲ್ಲಿ. ನಾನು ನಿಮ್ಮ ನಾಗರಾಜ್ ಜೋಗಿ. ಮುಂದಿನ ಶನಿವಾರ ಮತ್ತೆ ಸಿಗ್ತೀನಿ. ನನ್ನ ಕತೆ ನಿಮ್ಮ ಜೊತೆಯಲ್ಲಿ. ನಾನು ನಿಮ್ಮ ನಾಗರಾಜ್ ಜೋಗಿ. ನಮಸ್ಕಾರ ಎಲ್ರಿಗೂ. ನಾಗರಾಜ್ ಜೋಗಿ ಯೂಟ್ಯೂಬ್ ಚಾನೆಲ್ ಮೇಲೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಬರುವಂಥ ಬೆಲ್ಲನ್ನು ಕ್ಲಿಕ್ ಮಾಡಿ. ಮುಂದೆ ಬರುವಂಥ ಎಲ್ಲ ವಿಡಿಯೋಗಳನ್ನು ತಾವೇ ಮೊದಲು ನೋಡಿ. ನಮಸ್ಕಾರ ಎಲ್ರಿಗೂ.